ನಮಸ್ತೆ ಆತ್ಮೀಯರೇ. ಗುರು ಎಂದರೆ ಮಾರ್ಗ ತೋರಿಸುವವ. ಅದೇ ಸದ್ಗುರು ಎಂದರೆ ಸತ್ಯದೆಡೆಗೆ ನಮ್ಮನ್ನ ಕರೆದೊಯ್ಯುವವ. ಹಾಗಿದ್ರೆ ಒಂದು ಪ್ರಶ್ನೆ, ಶಂಕರಾಚಾರ್ಯರನ್ನ ಸದ್ಗುರು ಅಂತ ಯಾಕೆ ಕರೆಯೋದು? ಸದ್ಗುರು ಅನ್ನೋದು ಒಂದು ಪದವಿನೂ ಅಲ್ಲ, ಒಂದು ಹೆಸರು ಕೂಡ ಅಲ್ಲ. ಅಜ್ಞಾನವನ್ನು ತೆಗೆದು ಜ್ಞಾನವನ್ನು ನೀಡುವವನೇ ಸದ್ಗುರು. ಆತ್ಮಸತ್ಯವನ್ನು ಬೋಧಿಸುವವನೇ ಸದ್ಗುರು. ಶಂಕರಾಚಾರ್ಯರು ಜನರನ್ನ ತಮ್ಮೆಡೆಗೆ ಖಂಡಿತ ಸೆಳೆಯಲಿಲ್ಲ, ಸತ್ಯದೆಡೆಗೆ ಎಲ್ಲರನ್ನೂ ಕರೆದೊಯ್ದರು, ಸತ್ಯವನ್ನ ಬೋಧಿಸಿದರು. ನೀನೇ ಆತ್ಮ, ನೀನೇ ಪರಮಾತ್ಮ, ಬ್ರಹ್ಮ ಸತ್ಯ, ಜಗತ್ತೆಲ್ಲ ಮಿಥ್ಯ ಎಂದು ಎಲ್ಲರಿಗೆ ಬೋಧನೆ ಮಾಡಿದರು. ಭಕ್ತಿ, ಜ್ಞಾನ, ಮಾರ್ಗ ಮೂರನ್ನೂ ಸಹ ಸಮತೋಲನವನ್ನಾಗಿ ತೋರಿಸಿದರು. ಅವರು ಅನುಯಾಯಿಗಳನ್ನು ಖಂಡಿತ ಸೃಷ್ಟಿಸಲಿಲ್ಲ, ಜ್ಞಾನಿಗಳನ್ನು ಹೆಚ್ಚು ಹೆಚ್ಚು ಸೃಷ್ಟಿ ಮಾಡಿದರು. ಶಂಕರರ ಉಪದೇಶ ಖಂಡಿತ ಆಚಾರಕ್ಕಂತೂ ಸೀಮಿತವಾಗಿರಲೇ ಇಲ್ಲ. ಶಂಕರರ ಉಪದೇಶ ಅನುಭವಕ್ಕೆ ದಾರಿ ಮಾಡಿಕೊಡುತ್ತೆ, ನಮಗೆ ಅನುಭವವನ್ನು ಕಲಿಸುತ್ತೆ, ನಾವು ಅದನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ಆದಿಶಂಕರರ ಮಾತುಗಳು ಖಂಡಿತ ನಮ್ಮನ್ನು ಭಯ ಸೃಷ್ಟಿಸೋದಿಲ್ಲ, ನಮ್ಮನ್ನು ಬಂಧನಕ್ಕೂ ಸಹ ಒಳಪಡೋದಿಲ್ಲ. ಆದಿಶಂಕರರ ಮಾತು ನಮ್ಮನ್ನು ಮುಕ್ತಿಯೆಡೆಗೆ, ಮುಕ್ತಿ ಮಾರ್ಗದಲ್ಲಿ ಕರೆದೊಯ್ಯಲು ಸಹಾಯ ಮಾಡುತ್ತೆ. ಮುಕ್ತಿಯ ದರ್ಶನ ಮಾಡೋದಕ್ಕೆ ನಮ್ಮನ್ನು ಪ್ರಚೋದಿಸುತ್ತೆ, ಪ್ರೋತ್ಸಾಹಿಸುತ್ತೆ. ಜನರೆಲ್ಲ ಶಂಕರರನ್ನ ಸದ್ಗುರು ಅಂತ ಕರೆಯೋದು ಅವರ ಸ್ಥಾನಕ್ಕಾಗಿ ಅಲ್ಲ, ಅವರ ಸತ್ಯ ಬೋಧನೆಗಾಗಿ, ಆತ್ಮಜ್ಞಾನಕ್ಕಾಗಿ, ಅವರ ಮುಕ್ತಿ ಮಾರ್ಗಕ್ಕಾಗಿ ಜನರೆಲ್ಲರೂ ಅವರನ್ನು ಸದ್ಗುರು ಅಂತ ಪ್ರೀತಿಯಿಂದ ಕರೀತಾರೆ. ಶಂಕರಾಚಾರ್ಯರು ಅಂದ ತಕ್ಷಣ ಆ ಮುಖ ನಮ್ಮ ಎದುರು ಝಗ್ಗಂತ ಪ್ರತ್ಯಕ್ಷವಾಗತ್ತೆ. ಆ ಸೌಮ್ಯ ಮುಖಭಾವ ಆತ್ಮತೃಪ್ತಿಯನ್ನು ನಮಗೆ ನೀಡತ್ತೆ. ಗುರು ಖಂಡಿತ ರೂಪ ಅಲ್ಲ, ಗುರು ಜ್ಞಾನದ ರೂಪ. ಜ್ಞಾನವನ್ನು ನಮಗೆ ತುಂಬಿಸುವಂತಹ ಮಾರ್ಗವನ್ನು ನಮಗೆ ಸದ್ಗುರು ಶಂಕರಾಚಾರ್ಯರು ನಮ್ಮೊಳಗೆ ಸ್ಥಾಪಿಸಿ ಹೋಗಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗುವಂಥದ್ದು ನಮ್ಮ ಕೈಲಿದೆ.